ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಸ್ನೇಹಿತರೆ ನಾನು ಇವತ್ತು ನಿಮಗಾಗಿ ನ್ಯಾಚುರಲ್ ಆಗಿರುವಂಥ ಬ್ಲ್ಯಾಕ್ ಹೇರ್ ಕಲರ್ ತೊಗೊಂಡು ಬಂದಿದ್ದೀನಿ. ನೀವಾದರೂ ಯಾರಾದರೂ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ ಬಳಸ್ತಾ ಇದ್ದರೆ ಅವರಿಗಾಗಿ ಇವತ್ತಿಂದ ಈ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ನೋಡಿ ಸ್ನೇಹಿತರೆ. ಹಾಗೆ ನಿಮ್ಮ ತಲೆಯಲ್ಲಿ ಎಷ್ಟೇ ಬಿಳಿ ಕೂದಲ ಸಮಸ್ಯೆ ಇರಲಿ, ಮಕ್ಕಳ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಈಗಿನ ಕಾಲದಲ್ಲಿ ಕಾಡ್ತಾ ಇರುವಂಥದ್ದೇ ಇರ್ಬೋದು. ಹಾಗಾದರೆ ಅವರಿಗೂ ಕೂಡ ಯೂಸ್ ಮಾಡ್ತಾ ಇರ್ಬೋದು. ಹಾಗಾದರೆ ಯಾರಿಗೆಲ್ಲ ಬಿಳಿ ಕೂದಲ ಸಮಸ್ಯೆಗೆ ಇವತ್ತಿನ ಈ ಪರಿಹಾರ ನೋಡಿ ಸ್ನೇಹಿತರೆ, ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು. ಯಾವುದೇ ಕೆಮಿಕಲ್ ಬಳಸೋದಕ್ಕಿಂತ ಈ ಥರ ಇರುವಂಥದ್ದು ನ್ಯಾಚುರಲ್ ಆಗಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗಾದರೆ ಮಾಡುವಂಥದ್ದು ಕೂಡ ಪ್ರೊಸೆಸಿಗೆ ತೋರಿಸ್ಕೊಂಡು ಹೋಗ್ತಿದ್ದೀನಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿಕೊಂಡು ಹೋಗಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿ ಸ್ನೇಹಿತರೆ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಅಂತ ಕೂಡ ನಾನು ಅಂದ್ಕೊಳ್ತೀನಿ. ಹಾಗಾದರೆ ನಾನು ಇವಾಗ ಒಂದು ಸ್ಟವ್ ಮೇಲೆ ಕಬ್ಬಿಣದ ಬಾಣಲಿ ಇಟ್ಕೊಂಡಿರೋಂಥದ್ದು ಸ್ವಲ್ಪ ಕ್ಲೀನಾಗಿ ತೊಗೊಂಡಿದ್ದೀನಿ. ಕಬ್ಬಿಣದ ಬಾಣಲಿ ಎಷ್ಟೇ ತೊಳೆದ್ರೂ ಕೂಡ ಅದು ಕಬ್ಬಿಣದ ಅಂಶ ಇದ್ದಿರುತ್ತೆ, ಅದು ಈ ಥರ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಬಿಸಿ ಮಾಡೋದಕ್ಕೆ ಕಬ್ಬಿಣ ಬಾಣಲಿನೂ ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಲ್ವಾ ಸ್ನೇಹಿತರೆ. ಹಾಗಾದ್ಮೇಲೆ ನಾನು ಅದಕ್ಕೆ ಏನು ಹಾಕ್ತೀನಿ, ಇದರಿಂದ ಕಲರ್ ಮಾಡ್ತೀನಿ, ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿರುವಂಥ ಕಲರ್ ಸಿಗಬೇಕಂದ್ರೆ ಏನು ಬಳಸ್ಬೇಕಂತ ಹೇಳ್ತೀನಿ ನೋಡಿ. ಹಾಗಾದರೆ ನಾನು ಇವಾಗ ನೋಡಿ 2 ಸ್ಪೂನಷ್ಟು ಕಲೋಂಜಿ ತೊಗೊಂಡಿದ್ದೀನಿ. ಕಲೋಂಜಿಯಿಂದ ನಮ್ಮ ಬಿಳಿ ಕೂದಲಿಗೆ ಬ್ಲ್ಯಾಕ್ ಕಲರ್ ನ್ಯಾಚುರಲ್ ಆಗಿ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಕಲೋಂಜಿ ಕೂಡ ಅಂತೀವಿ, ಹಾಗೆ ಕಪ್ಪು ಜೀರಿಗೆ ಕೂಡ ಅಂತಾರೆ. ನೀವು ಯಾವುದರಲ್ಲಿ ಮಾರ್ಕೆಟ್ನಲ್ಲಿ ಹೋದಾಗ ಯಾವುದರಲ್ಲಿ ಕೂಡ ಒಂದು ಹೆಸರು ಹೇಳಿದ್ರೆ ಕೂಡ ಖಂಡಿತವಾಗಿ ಕೊಡ್ತಾರೆ. ಇವಾಗ ನಾನು ಇದಕ್ಕೆ ಕಲೋಂಜಿ 1-2 ಸ್ಪೂನಷ್ಟು ಹಾಕಿದ್ದೀನಿ. ನೀವು ನೋಡಿ ಜಾಸ್ತಿ ಕಡಿಮೆ ರೀತಿ ಪೌಡ್ರ್ ಮಾಡಿ ಇಟ್ಕೋಬಹುದು ವೀಕ್ಷಕರೇ. ಯಾವಾಗ ಬೇಕಾದಾಗ ಆವಾಗ ನೀವು ಯೂಸ್ ಮಾಡ್ತಾ ಇರ್ಬೋದು. ಹಾಗೆ ನೀವು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಯೂಸ್ ಮಾಡ್ತೀರಾ, ಅದೇನು ಪರ್ಮನೆಂಟಾಗಿ ಕೂತ್ಕೊಳ್ಳಲ್ಲ, ನಮಗೆ ಸ್ವಲ್ಪ ದಿನಗಳ ಮಾತ್ರ ಅದು ಕೂಡ ಕೂತ್ಕೊಳ್ಳುತ್ತೆ. ಹಾಗೆ ಇದು ಕೂಡ ನೋಡಿ ಖಂಡಿತವಾಗಿ ಟ್ರೈ ಮಾಡಿದ್ರೆ ಸ್ವಲ್ಪ ದಿನಗಳ ಕಾಲ ನಿಮ್ಮ ಕೂದಲಿಗೆ ಬ್ಲ್ಯಾಕ್ ಕಲರ್ ಕೊಡ್ತಾ ಹೋಗುತ್ತೆ. ಹಾಗೆ ಟ್ರೈ ಮಾಡ್ತಾ ಹೋದರೆ ಅದು ಕೂಡ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಗುತ್ತೆ ನೋಡಿ. ಹಾಗಾದರೆ ನಾನು ಇವಾಗ ಫಸ್ಟ್ ನೋಡಿ ಕಲೋಂಜಿ ಹಾಕಿದ್ದೀನಿ. ಅದರಲ್ಲಿ ಮತ್ತೆ ನಾನು ಇವಾಗ ದಾಸವಾಳದ ಹೂವು ಒಣಗಿಸ್ಕೊಂಡು ತೊಗೊಂಡಿರೋಂಥದ್ದು ಎಲೆ ನೋಡಿ. ದಾಸವಾಳದ ಹೂವಿನ ಗಿಡದಲ್ಲಿ ಇರುವಂಥ ಎಲೆ ಏನು ಮಾಡಬೇಕಂದ್ರೆ ಒಣಗಿಸ್ಕೊಂಡು ತೊಗೋಬೇಕು. ಅದ್ರ ಜೊತೆಗೆ ಒಂದು ಹೂವು ಕೂಡ ಹಾಕ್ತಾ ಇರೋಂಥದ್ದು ದಾಸವಾಳದ ಹೂವು. ನಾನು ದಾಸವಾಳದ ಎಲೆ ಚೆನ್ನಾಗಿ ಕಡ್ದಿಟ್ಟು ಬಿಸಿಲಿಗೆ ಒಣಗಿಸ್ಕೊಂಡು ತೊಗೊಂಡ್ರೆ ಈ ಥರ ನಾನು ಒಣಗಿರುವಂಥ ಹೂವು ಬಳಸಬೇಕಾಗತ್ತೆ. ಹಾಗಾಗಿ ನೀವು ಕೂಡ ಈ ರೀತಿ ಒಣಗಿರುವಂಥ ಹೂವು ತೊಗೊಂಡು ಎಲೆ ತೊಗೊಂಡು ಬಳಸ್ಬೋದು. ಹಾಗೆ ನೋಡಿ ನಾನು 4 ಎಲೆ ತೊಗೊಂಡಿದ್ದೀನಿ. ಹಾಗೆ ಒಂದೇ ಒಂದು ಹೂವು ಕೂಡ ತೊಗೊಂಡಿರೋಂಥದ್ದು. ದಾಸವಾಳದ ಎಲೆಯಲ್ಲಿ ಕೂಡ ಅಷ್ಟೇ ಶಕ್ತಿ ಇರುವಂಥದ್ದು, ಹೂವಿನಲ್ಲಿ ಕೂಡ ಅಷ್ಟೇ ಶಕ್ತಿ. ಏನಪ್ಪ ಅಂದರೆ ನಮ್ಮ ಕೂದಲಿಗೆ ಚೆನ್ನಾಗಿ ಬ್ಲ್ಯಾಕ್ ಕೂಡ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಗ್ರೋತ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಖಂಡಿತವಾಗಿ ಕಲೋಂಜಿ ಜೊತೆಗೆ ಇವೆಲ್ಲನೂ ಕೂಡ ಹಾಕಿದರೆ ನಿಮ್ಮ ಕೂದಲು ನ್ಯಾಚುರಲಾಗಿ ಕಲರ್ ಬರುತ್ತೆ ಸ್ನೇಹಿತರೆ. ಇವಾಗ ನಾನು ಎಲ್ಲನೂ ಕೂಡ ಹಾಕಿದ್ದೀನಿ. ಕೈ ಬಿಡದೆ ಚೆನ್ನಾಗಿ ಈ ಥರ ಕಲಿಸ್ತಾ ಇರಬೇಕು. ಇವಾಗ ಎಲೆ ಮತ್ತು ಹೂವು ಎಲ್ಲನೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ನಾನು ಕೈ ಬಿಡದೇ ಆಡಿಸ್ತಾನೆ ಇರಬೇಕು. ಈ ಥರ ನಾವು ಕೂಡ ನ್ಯಾಚುರಲ್ ಆಗಿ ಇರುವಂಥದ್ದು ಮನೆ ಹತ್ತಿರ ಇರಲಿ, ಈ ಥರ ತಂದು ಮಾಡಿಕೊಂಡ್ರೆ ನಮಗೆ ಕೂಡ ಯೂಸ್ ಆಗುತ್ತೆ. ಹಾಗೆ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ ಸ್ನೇಹಿತರೆ. ಯಾಕಂದರೆ ನಮ್ಮ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಇವಾಗಿನ ಮಕ್ಕಳಲ್ಲಿ ಕೂಡ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ತುಂಬಾ ಕಾಮನ್ ಆಗಿರುವಂಥದ್ದು. ಹಾಗಾಗಿ ಅವರಿಗೂ ಕೂಡ ಏನು ಹಚ್ಚಬೇಕಂತ ಯೋಚನೆ ಮಾಡ್ತಿರ್ತೀವಿ. ಈ ಥರ ಇರುವಂಥದ್ದು ಯೂಸ್ ಮಾಡ್ತಾ ಇದ್ದರೆ ಅವರ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ನ್ಯಾಚುರಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆ ನೀವು ಕೂಡ ಟ್ರೈ ಮಾಡ್ಬೋದು. ದೊಡ್ಡವರಲ್ಲಿ ಸಣ್ಣವರಲ್ಲಿ ಎಲ್ರಿಗೂ ಕೂಡ ನಡೆಯುವಂಥದ್ದು ನೋಡಿ. ಯಾವುದೇ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇದು ಈ ಥರ ಯೂಸ್ ಮಾಡ್ತಾ ಹೋದರೆ ಅದು ಏನೂ ಕೂಡ ಎಫೆಕ್ಟ್ ಆಗಲ್ಲ. ನಮ್ಮ ದೇಹಕ್ಕೂ ಕೂಡ ನಮ್ಮ ಕೂದಲಿಗೂ ಕೂಡ ಬೆಳವಣಿಗೆ ಚೆನ್ನಾಗಿ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇದು ತುಂಬಾ ಯೂಸ್ಫುಲ್ ಅನ್ಬೋದು. ಇವಾಗ ನೋಡ್ತಾ ಇರ್ಬೋದು, ಹಾಗೆ ಹುರಿತಾ ಇದ್ದಾಗ ಕಲರ್ ಕಪ್ಪು ಬಣ್ಣಕ್ಕೆ ಬರ್ತಾ ಇರುವಂಥದ್ದು. ಆಲ್ರೆಡಿ ಕಲೋಂಜಿ ಮಾತ್ರ ಕಪ್ಪು ಬಣ್ಣ ಇರುವಂಥದ್ದು. ಚೆನ್ನಾಗಿ ಹುರಿದ ಮೇಲೆ ಪೂರ್ತಿ ಕಪ್ಪು ಬಣ್ಣಕ್ಕೆ ಬದಲಾಗುತ್ತೆ. ಮತ್ತು ನೋಡಿ ಈ ಥರ ಕಲರ್ ಬರಬೇಕು. ಪೂರ್ತಿ ಈ ರೀತಿ ಹುರ್ಕೊಂಡಾದ್ಮೇಲೆ ಪೂರ್ತಿ ಸಣ್ಣ ಸಣ್ಣ ಈ ರೀತಿ ಪೌಡರ್ ಆಗುತ್ತೆ. ಎಲೆ ಅಲ್ವಾ, ಪೂರ್ತಿ ಪೌಡರ್ ಚೂರು ಚೂರು ಆಗುತ್ತೆ. ಇವಾಗ ನಾನು ಕೈ ಬೆರಳಲ್ಲಿ ನಾವು ಕಾಣಿಸ್ತಾ ಇರ್ಬೋದು, ಈ ಥರ ಚೂರು ಚೂರು ಆಗಬೇಕು. ಆ ರೀತಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಆಮೇಲೆ ಒಂದು ಈ ರೀತಿ ನಾವು ಕುಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಈ ರೀತಿ ಗ್ಲಾಸ್ ತೊಗೊಂಡಿದ್ದೀನಿ. ಗ್ಲಾಸಲ್ಲಿ ಈ ರೀತಿ ಕುಟ್ಟೋದಕ್ಕೆ ಹಾಕ್ಕೊಂಡಿರೋಂಥದ್ದು. ಈ ಥರ ಹಾಕಿ ಚೆನ್ನಾಗಿ ಕುಟ್ಕೊಂಡು ತೊಗೋಬೇಕು. ಮಿಕ್ಸಿಯಲ್ಲಿ ಮಾತ್ರ ಪೌಡ್ರ್ ಮಾಡೋದಕ್ಕೆ ಹೋಗಬೇಡಿ. ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದ್ರೆ ನಮಗೆ ಸ್ವಲ್ಪ ಜಾಸ್ತಿ ಏನಾಗುತ್ತೆ ಅಂದರೆ ವೇಸ್ಟ್ ಆಗುತ್ತೆ ಜಾಸ್ತಿ. ಈ ಥರ ಪೌಡ್ರ್ ಕೂಡ ಸಣ್ಣ ಆಗೋಲ್ಲ. ಹಾಗಾಗಿ ಈ ರೀತಿ ಕಲ್ಲಲ್ಲೇ ನೀವು ಕುಟ್ಕೊಂಡ್ಬಿಡಿ. ಇಲ್ಲಾಂದರೆ ಮಿಕ್ಸಿಯಲ್ಲಿ ಯಾರಿಗೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ಅದು ಸಣ್ಣ ಪೌಡ್ರ್ ಮಾಡ್ಕೊಂಬಿಡಿ. 1-2 ನಿಮಿಷ ನಾವು ತಣ್ಣಗಾಗೋದಕ್ಕೆ ಬಿಟ್ಟಿರ್ತೀವಿ. ಅದು ಚೆನ್ನಾಗಿ ಪೌಡ್ರ್ ಆಗುತ್ತೆ. ನಾವೇನಾದರೂ ಬಿಸಿ ಬಿಸಿ ಇರುವಾಗ ಏನಾದರೂ ಕುಟ್ಟೋದಕ್ಕೆ ಹೋದರೆ ಅದು ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಆ ಥರ ಮಾಡ್ತಾಯಿಲ್ಲ.
ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಪೌಡ್ರ್ ಕೊಟ್ಕೊಳ್ತಾ ಇದ್ದೀನಿ. ಈ ಪೌಡ್ರ್ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ನೀವು ಮೆಹಂದಿಗಳಲ್ಲಿ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು ನಿಮ್ಮ ತಲೆಗೆ. ಯಾಕಂದರೆ ಯಾರಿಗೂ ಕೂಡ ನಾವು ಒಮ್ಮೆಗೆ ಹೇರ್ ಪ್ಯಾಕ್ಗಳು ಯೂಸ್ ಮಾಡೋರಿಗೆ ಒಮ್ಮೆಗೆ ಬಿಟ್ಟು ನಾವು ಈ ಥರ ಇರುವಂಥದ್ದು ಕಲರ್ ಅವರಿಗೆ ಯೂಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಆ ರೀತಿ ಇದ್ದಾಗ ನೀವು ಈ ಥರ ಇರುವಂಥದ್ದು ಕೂಡ ಮೆಹಂದಿಯಲ್ಲಿ ಮಿಕ್ಸ್ ಮಾಡಿ ಹಚ್ತಾ ಇದ್ದರೆ ನಿಮ್ಮ ಕೂದಲು ಇನ್ನೂ ಸ್ವಲ್ಪ ಜಾಸ್ತಿನೇ ಕಪ್ಪಗಾಗುತ್ತೆ. ಇವಾಗ ಇದು ಪೌಡ್ರ್ ರೆಡಿ ಆಯಿತು. ನಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ರೀತಿ ಜಲ್ಲಡಿಯಲ್ಲಿ ನಾನು ಇವಾಗ ಇದು ಜಲಿಸ್ಕೊಂಡು ತೊಗೊಳ್ತೀನಿ. ಯಾಕಂದರೆ ಸಣ್ಣ ಜಲಿಸ್ಕೊಂಡ್ವಿ ಅಂದರೆ ತುಂಬ ಸಣ್ಣ ಫೈನಾಗಿರುವಂಥ ಪೌಡ್ರ್ ಬರುತ್ತೆ. ಇದರಲ್ಲಿ ದಾಸವಾಳದ ಹೂವು, ಎಲೆ ಮತ್ತು ಕಲೋಂಜಿ ಹಾಕಿರ್ತೀವಿ. ಇದರಿಂದ ನಮ್ಮ ಕೂದಲಿಗೆ ಬೆಳವಣಿಗೆ ಕೂಡ ಚೆನ್ನಾಗಿ ಕೊಡುವಂಥದ್ದು, ಹಾಗೆ ಬಿಳಿ ಕೂದಲು ನ್ಯಾಚುರಲಾಗಿ ಕಪ್ಪು ಮಾಡುವಂಥದ್ದು. ಒಂದೇ ಸರ್ತಿಗೆ ನಮ್ಮ ಬಿಳಿ ಕೂದಲು ಕಪ್ಪಗಾಗುತ್ತೆ ಅಂತ ಕೂಡ ನಾನು ಹೇಳಲ್ಲ. ಯಾಕಂದರೆ ಯೂಸ್ ಮಾಡ್ತಾ ಇರುವಾಗ ನಮಗೆ ರಿಸಲ್ಟ್ ಸಿಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಂಡ್ಬಿಡಿ. ಕೊಬ್ಬರಿ ಎಣ್ಣೆ ಹಾಕಿ ನಾವು ಈ ರೀತಿ ಕಲಿಸ್ಕೊಂಡು ಹಚ್ತಾ ಇದ್ದರೆ ನಮಗೆ ಕೊಬ್ಬರಿ ಎಣ್ಣೆ ಎಷ್ಟೆಲ್ಲ ಯೂಸ್ಫುಲ್ ಆಗುತ್ತಲ್ಲ, ನಮ್ಮ ತಲೆಗೆ ಬೆಳವಣಿಗೆ ಕೂಡ ಚೆನ್ನಾಗಿ ಕೊಡುತ್ತೆ ಕೊಬ್ಬರಿ ಎಣ್ಣೆಯಿಂದ ನಮ್ಮ ಕೂದಲು. ಹಾಗೆ ಇದು ಕೂಡ ನಾವು ಚೆನ್ನಾಗಿ ರೀತಿ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಕೊಡ್ತಾ ಹೋಗುತ್ತೆ. ಹಾಗೆ ನಾವು ಇದು ದಿನಾಲೂ ಕೂಡ ಈ ರೀತಿ ನಮ್ಮ ತಲೆಗೆ ಹಚ್ತಾ ಹೋದರೂ ಕೂಡ ಏನು ಪರವಾಗಿಲ್ಲ. ಇಲ್ಲ ವಾರದಲ್ಲಿ 4 ಸರ್ತಿ ಕೂಡ ನೀವು ಹಚ್ಕೊಂಡು ವಾಶ್ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಕೂದಲಿಗೆ ರಾತ್ರಿ ಹೊತ್ತಿಗೆ ಹಚ್ಕೊಂಡು ಈ ರೀತಿ ಬೆಳಗ್ಗೆ ಸ್ವಲ್ಪ ಎಲ್ಲನೂ ಕೂಡ ಡ್ರೈ ಆಗುತ್ತೆ. ಆ ರೀತಿ ಕೂಡ ಇಟ್ಕೊಂಡ್ರೂ ಏನು ಪರವಾಗಿಲ್ಲ. ಇಲ್ಲಾಂದರೆ ವಾಶ್ ಮಾಡ್ಕೊಳ್ತೀರ ಅಂದರೆ ವಾಶ್ ಕೂಡ ಮಾಡ್ಕೋಬೋದು. ಈ ಥರ ವಾಶ್ ಮಾಡಿಕೊಂಡ್ರೆ ಹೋಗುತ್ತೆ ಅಂತ ನಿಮಗೆ ಭಯ ಇರುತ್ತೆ. 1 ಸರ್ತಿ ಹೋಗುತ್ತೆ, 2 ಸರ್ತಿ ಹೋಗುತ್ತೆ. ನೀವು ಹಾಗೆ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ತಲೆಗೆ ಹಾಗೆ ಕೂತ್ಕೊಳ್ಳುತ್ತೆ. ಖಂಡಿತವಾಗಿ ಟ್ರೈ ಮಾಡಿ. ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದಮೇಲೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಧನ್ಯವಾದ.